ಇರಾನ್ನ ಸುಪ್ರೀಂ ಲೀಡರ್ ಖಮೇನಿ ಹತ್ಯೆಗೆ ತೀವ್ರ ಖಂಡನೆ ವ್ಯಕ್ತವಾಗ್ತಾ ಇದೆ. ವಿಶ್ವದಾದ್ಯಂತ ಶಿಯಾ ಮುಸ್ಲಿಮರಿಂದ ಪ್ರತಿಭಟನೆಯನ್ನ ಮಾಡಲಾಗ್ತಾ ಇದೆ. ಇರಾನ್ ಸುಪ್ರೀಂ ಲೀಡರ್ ಸರ್ವೋಚ್ಚ ನಾಯಕ ಖಮೇನಿ ಹತ್ಯೆಗೆ ಖಂಡನೆಯನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಇಡೀ ವಿಶ್ವದಾದ್ಯಂತ ಶಿಯಾ ಮುಸ್ಲಿಮರಿಂದ ಪ್ರತಿಭಟನೆಗೆ ಮುಂದಾಗಿರುವಂತದ್ದು. ಇರಾಕ್ನಲ್ಲಿ ಅಮೆರಿಕ ರಾಯಭಾರಿ ಕಚೇರಿಗೆ ಮುತ್ತಿಗೆಯನ್ನ ಹಾಕಿದ್ದಾರೆ. ಪಾಕ್ನಲ್ಲಿರ್ತಕ್ಕಂಥ ರಾಯಭಾರಿ ಕಚೇರಿ ಕೂಡ ಧ್ವಂಸವಾಗಿದೆ. ಭಾರತದ ಹಲವೆಡೆ ಶಿಯಾ ಮುಸ್ಲಿಮರು ಪ್ರೊಟೆಸ್ಟ್ಗೆ ಕೂಡ ಮುಂದಾಗಿರುವಂತದ್ದು. ಬೆಂಗಳೂರು, ಚಿಕ್ಕಬಳ್ಳಾಪುರದಲ್ಲೂ ಕೂಡ ಪ್ರತಿಭಟನೆಯನ್ನ ಮಾಡಿದ್ರು. ಇರಾನ್ನ ಸರ್ವೋಚ್ಚ ನಾಯಕ ಖಮೇನಿ ಹತ್ಯೆಗೆ ವಿಶ್ವದಾದ್ಯಂತ ತೀವ್ರವಾದಂತಹ ಪಾಕ್ನಲ್ಲಿರ್ತಕ್ಕಂಥ ರಾಯಭಾರಿ ಕಚೇರಿ ಕೂಡ ಧ್ವಂಸವಾಗಿದೆ. ಭಾರತದ ಹಲವೆಡೆ ಶಿಯಾ ಮುಸ್ಲಿಮರು ಪ್ರೊಟೆಸ್ಟ್ಗೆ ಕೂಡ ಮುಂದಾಗಿರುವಂತದ್ದು. ಬೆಂಗಳೂರು, ಚಿಕ್ಕಬಳ್ಳಾಪುರದಲ್ಲೂ ಕೂಡ ಪ್ರತಿಭಟನೆಯನ್ನ ಮಾಡಿದ್ರು. ಇರಾನ್ನ ಸರ್ವೋಚ್ಚ ನಾಯಕ ಖಮೇನಿ ಹತ್ಯೆಗೆ ವಿಶ್ವದಾದ್ಯಂತ ತೀವ್ರವಾದಂತಹ ಖಂಡನೆಯನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ನೋಡಿ, ಶಿಯಾ ಮುಸ್ಲಿಮರು ಯಾರ್ಯಾರಿದ್ದಾರೆ ವಿಶ್ವದಾದ್ಯಂತ ಅವರೆಲ್ಲರೂ ಕೂಡ ಪ್ರತಿಭಟನೆಗೆ ಮುಂದಾಗಿರುವಂತದ್ದು. ನಿನ್ನೆ ದೃಶ್ಯಾವಳಿಗಳನ್ನ ನಾವು ಕೂಡ ಗಮನಿಸಬಹುದಾಗಿದೆ. ಬೆಂಗಳೂರಲ್ಲೂ ಕೂಡ ಪ್ರೊಟೆಸ್ಟ್ ಅನ್ನ ಮಾಡಿದ್ರು, ಹಾಗೆ ಚಿಕ್ಕಬಳ್ಳಾಪುರದಲ್ಲೂ ಕೂಡ ಪ್ರೊಟೆಸ್ಟ್ ಅನ್ನ ಮಾಡಿರುವಂತದ್ದು. ಚಿಕ್ಕಬಳ್ಳಾಪುರ ಜಿಲ್ಲೆಯ ಗೌರಿಬಿದನೂರು ತಾಲೂಕಿನ ಅಲಿಪುರ ಗ್ರಾಮದಲ್ಲಿ ಈ ಶಿಯಾ ಮುಸ್ಲಿಮರು ಹೆಚ್ಚಾಗಿ ಕಂಡು ಬರೋದ್ರಿಂದ ನಿನ್ನೆ 3 ದಿನಗಳ ಕಾಲ ಖಮೇನಿ ಹತ್ಯೆಗೆ ಒಂದು ಇರಾಕ್ನಲ್ಲಿ ಅಮೆರಿಕ ರಾಯಭಾರಿ ಕಚೇರಿಗೆ ಮುತ್ತಿಗೆಯನ್ನ ಕೂಡ ಹಾಕಿರುವಂತದ್ದು. ಒಟ್ಟಾರೆಯಾಗಿ ಶಿಯಾ ಮುಸ್ಲಿಮರು ಪ್ರೊಟೆಸ್ಟ್ಗೆ ಕೂಡ ಮುಂದಾಗಿದ್ರು ಅಂತಾನೆ ಹೇಳ್ಬೋದು. ಇನ್ನು ಬೆಂಗಳೂರು ಮತ್ತು ಚಿಕ್ಕಬಳ್ಳಾಪುರದಲ್ಲೂ ಕೂಡ ಪ್ರೊಟೆಸ್ಟ್ಗೆ ಮುಂದಾಗಿದ್ರು ಶಿಯಾ ಮುಸ್ಲಿಮರು. ನೀವು ಕೂಡ ದೃಶ್ಯಾವಳಿಗಳಲ್ಲಿ ಗಮನಿಸಬಹುದಾಗಿದೆ. ಒಂದು ಚಿಕ್ಕಬಳ್ಳಾಪುರದ ದೃಶ್ಯಾವಳಿಗಳು, ಇನ್ನು ಮೌನವಾದಂತಹ ರೀತಿಯಲ್ಲೂ ಕೂಡ ಪ್ರತಿಭಟನೆಯನ್ನ ಮಾಡಿದ್ದಾರೆ. हर घर से हुसैनी निकलेगा, घर घर से हुसैनी